ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್‌ಗೆ ಸ್ವಾಗತ. ಇವತ್ತು ಪಲಾವ್ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮನೆಯಲ್ಲಿ ಮಾಡುವ ರೀತಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜಾರಿಗೆ 1 ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ತಿದ್ದೀನಿ. ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಇದಕ್ಕೆ ಒಂದು 2 ಇಂಚಷ್ಟು ನಾನು ಚಕ್ಕೆನ ಹಾಕ್ತಾ ಇದ್ದೀನಿ. ಮುರಿದ್ಬಿಟ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 4 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 8ರಷ್ಟು ಕಾಳುಮೆಣಸು, 4 ಲವಂಗ, 6 ಖಾರದ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. 1.5 ಇಂಚಷ್ಟು ನಾನು ಶುಂಠಿನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಜಾಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಹಾಕಿದರೆ ಹಾಕ್ಬೋದು, ಇಲ್ಲ ಅಂತಂದರೆ ಆಪ್ಷನಲ್ಲು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. ಸಣ್ಣ ಈರುಳ್ಳಿ 3 ತೊಗೊಂಡಿದ್ದೀನಿ. ಅದನ್ನು ಹಸಿದನ್ನೇ ಹಾಕ್ತಾ ಇದ್ದೀನಿ. ಇದನ್ನು ಹುರಿದು ಕೂಡ ಹಾಕ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪುದೀನ ಸ್ವಲ್ಪ ಕಡಿಮೆ ಉಪಯೋಗಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತಾ ಇದ್ದೀನಿ. ಒಂದು ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಹಿಡಿನಲ್ಲಿ ನಾನು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಈಗ ಪಲಾವಿಗೆ ತರಕಾರಿಗಳನ್ನು ನಾನು ಬೀನ್ಸು, ಕ್ಯಾರೆಟು, ನವಿಲುಕೋಸು ಮತ್ತು ಬಟಾಣಿ ಹಾಗೆ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ನೀವು ಬೇರೆ ತರಕಾರಿಗಳನ್ನು ಕೂಡ ತೊಗೋಬೋದು. ಈ ಕಾಲಿಫ್ಲವರ್ ತೊಗೋಬೋದು, ಆಲೂಗಡ್ಡೆ ಕೂಡ ಹಾಕ್ಬೋದು. ನಾನಿಲ್ಲಿ ಇಷ್ಟು ತರಕಾರಿಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಮೊದಲಿಗೆ ಬಾಣಲೆಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಬಿಸಿ ಆದ ನಂತರ ಇದಕ್ಕೆ 1-2 ಏಲಕ್ಕಿ, 1-2 ಲವಂಗನ ಹಾಕ್ತಾಯಿದ್ದೀನಿ. 1-2 ಇಂಚಷ್ಟು ನಾನು ಚಕ್ಕೆ, ಪಲಾವ್ ಎಲೆ, ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕಿ ಅದನ್ನು ಹುರ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಅರ್ಧ ಕ್ಯಾಪ್ಸಿಕಮ್ನ ನಾನು ಹಾಕಿದ್ದೀನಿ. ಹಾಗೆ 1 ಟೊಮೆಟೊನ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರುವಂತಹ ತರಕಾರಿಗಳನ್ನು ಇದಕ್ಕೆ ಹಾಕ್ಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ತರಕಾರಿಗೆ ಹಿಡಿಯುವಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಲು ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಅನ್ನ ಮಾಡ್ಕೊಳ್ಳೋಣ. ಕುಕ್ಕರಿಗೆ 1 ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಅನ್ನದ ಅಕ್ಕಿನ ತೊಗೊಂಡಿದ್ದೀನಿ. ಬೇಕಂದರೆ ಬಾಸ್ಮತಿ ರೈಸ್ ಕೂಡ ನೀವು ತೊಗೋಬೋದು. ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಲೋಟ ಅಕ್ಕಿಗೆ ನಾನು 2 ಲೋಟದಷ್ಟು ನೀರು ಹಾಕಿ ಒಂದು 2 ವಿಷಲ್ನ ಹೊಡೆಸ್ತಾ ಇದ್ದೀನಿ. ಬೇಯಲಿಕ್ಕೆ ತರಕಾರಿ ಇಟ್ಟಿದ್ವಲ್ವ, ನೋಡೋಣ ಈಗ ಬೆಂದಿದೆನಾ ಅಂತ. ಈಗ ನೋಡೋಣ, ಈಗ ಎಷ್ಟು ಬೆಂದಿದ್ರೆ ಸಾಕು. ತರಕಾರಿ ಬೆಂದಿದೆ ಈಗ ನೋಡಿ. ಅರಿಶಿನ 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿದ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಆವಾಗವಾಗ ಇದನ್ನು ಕೆದಕ್ತಾ ಇರಬೇಕು, ಇಲ್ಲ ಅಂತ ಅಂದರೆ ತಳ ಹತ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ತಿರ್ಗಾ. ಹಾಗೆ ಚೆನ್ನಾಗಿ ಕಲಸಿ ಬಿಡಬೇಕು. ಈಗ ನೋಡಿ ಇದಾಗಿದೆ. ಈಗ ಇದಕ್ಕೆ ನಾನು ಅನ್ನ ಹಾಕಿ ಕಲಿಸ್ಕೊಳ್ತೀನಿ. ಈಗ ಕುಕ್ಕರ್ ವಿಷಲ್ ಆಗಿದೆ ನೋಡಿ. ಉದುರಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಅನ್ನನ. ಈ ಪಲ್ಯಕ್ಕೆ ಅನ್ನನ ಹಾಕ್ಬಿಟ್ಟು ನಾನು ಒಂದು ಸ್ಪೂನಷ್ಟು ಅನ್ನಕ್ಕಾಗೋಷ್ಟು ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಈಗ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಈ ಕಲಸಿ ಆದ ನಂತರ ಒಂದು 5 ನಿಮಿಷ ನಾವು ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟರೆ ಆಯಿತು, ಪಲಾವು ರೆಡಿ ಆಗುತ್ತೆ. ಈಗ ನೋಡಿ ಇದನ್ನು ನಾನು ಮೊಸರು ಬಜ್ಜಿ ಜೊತೆಗೆ ನಾನು ಪಲಾವನ್ನ ಸರ್ವ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ರುಬ್ಬಿ ಹಾಕಿ ಪಲಾವ್ ಮಾಡಿದಾಗ ಪಲಾವ್ ಮುದ್ದೆ ಆಗಿಬಿಡುತ್ತೆ. ಆದರೆ ಈ ರೀತಿ ಮಾಡಿದಾಗ ಪಲಾವು ಉದುರಾಗೇ ಇರುತ್ತೆ. ಧನ್ಯವಾದಗಳು.